ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ವಾಕ್ಯ ಸಂದೇಶವನ್ನ ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥವಾಗಿದೆ, 33ನೇ ಕೀರ್ತನೆ. ಅದರಲ್ಲಿ 1ನೇ ವಚನದಲ್ಲಿ ವಾಕ್ಯವನ್ನು ತೆಗೆದುಕೊಳ್ಳೋಣ. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನೀತಿವಂತರು ಯೆಹೋವನ ವಿಷಯದಲ್ಲಿ, ನೀತಿವಂತರು ದೇವರ ಜ್ಞಾನ ಮಾಡುತ್ತಾ, ದೇವರ ಧ್ಯಾನ ಮಾಡುತ್ತಾ, ದೇವರ ವಾಕ್ಯವನ್ನು ಅನುಸರಿಸುತ್ತಾ, ಆಲಯದಲ್ಲೆಲ್ಲ ಎಲ್ಲ ಕಡೆನೂ ಒಂದೇ ರೀತಿಯಾಗಿ ದೇವರನ್ನ ಹೇಗೆ ಪ್ರೀತಿಸ್ತೀವೋ ಅದೇ ರೀತಿ ಇತರ ಜನಗಳ ಮಧ್ಯದಲ್ಲಿಯೂ ನಾವು ಅದೇ ರೀತಿಯಾಗಿ ಪ್ರೀತಿಸಿ ಅವರನ್ನ ಒಳ್ಳೆ ರೀತಿಯಾಗಿ ಮಾತನಾಡಿ, ಅವ್ರ ಕಷ್ಟಗಳು ದುಃಖಗಳೆಲ್ಲ ನಾವು ತೆಗೆದುಕೊಂಡು ಅವರ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವ್ರು. ಕಲ್ಮಶ ಇಲ್ಲದೆ ಒಳ್ಳೆ ಮನಸ್ಸಿನಿಂದ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೇ ನೀತಿವಂತರು. ಯಾಕಂದ್ರೆ ನೀತಿವಂತರು ದೇವರ ಸಮ್ಮುಖದಲ್ಲಿ ಮಾತ್ರ ನೀತಿವಂತರು ಅಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನೀತಿವಂತರು ನನ್ನನ್ನ ಸ್ತುತಿಸಲಿ. ಯಥಾರ್ಥ ಚಿತ್ತರು, ಯಥಾರ್ಥ ಅಂದ್ರೆ ನಮ್ಮ ಹೃದಯ ಯಥಾರ್ಥವಾಗಿರ್ಬೇಕು, ಬೇರೆ ಯಾವ ಆಲೋಚನೆಗಳು ಮಾಡಬಾರ್ದು. ಯಾಕಂದ್ರೆ ಇದು ಯಾರಿಗೂ ತಿಳಿಯದೇ ಇರದ ಕಾರಣ ನಾವು ಇದನ್ನ ಕಲ್ತ್ಕೋಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿ, ನೀವು ನೂತನ ಮನಸ್ಸು ಉಳ್ಳವರಾಗಿರ್ಬೇಕು ಅಂತಾರೆ ದೇವರು. ಯಾಕಂದ್ರೆ ನಾವು ಹಿಂದೆಲ್ಲ ನಾವು ದೇವರಲ್ಲಿ ನಾವು ಇರ್ಲಿಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಪ್ರಾರ್ಥನೆ ಮಾಡ್ತಿದ್ವಿ, ವಾಕ್ಯ ಓದ್ತಿದ್ವಿ. ಹೌದು, ಈಗ ದೇವರನ್ನ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ನನಗೆ ಲೋಕದ ಭೋಗಗಳು ಹೇಗಿದೆ ಅಂತ ಗೊತ್ತು. ಆದ್ರೆ ಅದನ್ನ ಈ ಪರಲೋಕವನ್ನು ನೋಡುವಾಗ ಇದು 0%. ಪರಲೋಕ ಧ್ಯಾನ ಮಾಡುವಾಗ, ಈ ವಾಕ್ಯವನ್ನು ಹಿಡಿದುಕೊಂಡಾಗ ಇದರಲ್ಲಿ ಸಿಗುವಂತ ಸಂತೋಷ, ಆನಂದ ಮತ್ತೆ ಈ ಭೂಮಿ ಮೇಲೆ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅಂತ ಸಂತೋಷ ಕೊಡುತ್ತದೆ ಸಂದೇಶವಾಗಿದೆ. ಹಾಗಾಗಿ ದೇವ್ರು ನೋಡಿ ಚೆನ್ನಾಗಿ ಹೇಳ್ತಾರೆ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ, ಸಂತೋಷ. ನಿಮ್ಮ ಆತ್ಮ ಯಾವಾಗಲೂ ಸಂತೋಷವಾಗಿರ್ಲಿ. ಹಲ್ಲೆಲೂಯಾ. ಬೇರೆ ಎಲ್ಲೂ ಸಂತೋಷ ಸಿಕ್ಕುವುದಿಲ್ಲ. ತಾತ್ಕಾಲಿಕವಾದ ಸಂತೋಷ ಸಿಗ್ತದೆ, ಪರ್ಮನೆಂಟ್ ಸಂತೋಷ ಸಿಕ್ಕುವುದಿಲ್ಲ. ಅದು ದೇವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದು ಉಚಿತ, ಫ್ರೀಯಾಗಿ ದೇವರು ಕೊಡ್ತಾರೆ. ನಾವು ದೇವರಲ್ಲಿ ನಂಬಿಕೆಯನ್ನು ತೆಗೆದುಕೊಳ್ಬೇಕಾಗಿದೆ. ವಾಕ್ಯದಲ್ಲಿ ನಾವು ಗ್ರಂಥದಲ್ಲಿ ನೋಡುವಾಗ ಎಷ್ಟು ಜನ ನಂಬಿಕೆಯಿಂದ ದೇವರನ್ನ ಹಿಂಬಾಲಿಸಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನೇ ಧ್ಯಾನಿಸ್ತಾ, ಅದ್ರ ಪ್ರಕಾರನೇ ಜೀವಿಸ್ತಾ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಎಲ್ಲದರಲ್ಲೂ ಸರಿಸಮವಾಗಿ ಸಭೆಯಲ್ಲಿ ವಿಶ್ವಾಸಿಗಳೊಡನೆ, ದೇವರ ಮಕ್ಕಳ ಜೊತೆಯಲ್ಲಿ, ಅವರ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಎಲ್ಲ ಸರಿಸಮನಾಗಿ ನಾವು ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ನಮಗೆ ಸಹಾಯ ಮಾಡೋಕ್ಕಾಗಿಲ್ಲ, ಪರಲೋಕವನ್ನು ಕೈ ಎತ್ತಿ, ದೇವರೇ ಅವರನ್ನು ಆಶೀರ್ವದಿಸು, ಅವ್ರ ಇಕ್ಕಟ್ಟಿಂದ ಬಿಡಿಸು ಸ್ವಾಮಿ. ದೇವರೇ ಅವ್ರ ಇಕ್ಕಟ್ಟಿಂದ ಬಿಡಿಸು, ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಇದು ಸೇವೆ ಮಾಡುವಂಥವ್ರು ಕೊಟ್ಟಿದ ಒಂದು ದೇವರು. ಒಬ್ಬರಿಗೆ ಒಂದು ತರ, ಒಬ್ಬರಿಗೆ ಒಂದು ತರ ಇಲ್ಲ. ಒಳ್ಳೆಯವರಿಗೂ ಕೆಟ್ಟವರಿಗೂ ಪ್ರತಿಯೊಬ್ಬರಿಗೂ ನಾವು ದೇವರು ಹೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ್ದಾರೆ, ಕ್ರಿಸ್ತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳ್ರಿ. ನಾನು ಹೇಗೆ ಮಾಡಿದ್ದೇನೆ ಈ ಭೂಮಿ ಮೇಲೆ ಅದೇ ರೀತಿಯಾಗಿ ನೀವು ನಡೆಸಿಕೊಂಡು ಹೋಗಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ, ಅವಾಗ ನಾವು ಹೇಗೆ ಒಬ್ಬರ ಹತ್ರ ಮಾತನಾಡಬೇಕಾಗಿದೆ, ಅವ್ರನ್ನ ಹೇಗೆ ನಾವು ಒಂದು ಸಮಸ್ಯೆಯಲ್ಲಿರುವಂಥವರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಸಹೋದರ, ಪ್ರಾರ್ಥನೆ ಮಾಡ್ತೀವಿ ಸಹೋದರಿ, ದೇವರು ನಿಮ್ಮನ್ನು ಖಂಡಿತ ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ. ಈ ರೀತಿಯಾಗಿ ಅವರಿಗೆ ಸಮಾಧಾನವನ್ನು ಹೇಳಬಾರದು. ಅದಕ್ಕೆ ದೇವರು ನನ್ನ ಸಮಾಧಾನವನ್ನು ನಿಮಗೆ ಈ ಭೂಮಿ ಮೇಲೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಈ ಕೆಳಗಡೆ ನೋಡಿ, ಆಯ್ತಾ,
ಕೆಳಗಡೆ ಮತ್ತೆ ಅದೇ 33 4ನೇ ವಚನವಾಗಿದೆ. ಯೆಹೋವನ ವಚನವು ಯಥಾರ್ಥವಾದದ್ದು. ದೇವರ ಮಾತು, ದೇವರ ವಾಕ್ಯ ಯಥಾರ್ಥವಾದದ್ದು. ನಾವು ಅದ್ರ ಬಗ್ಗೆ ನಾವೇನೂ ಬೇರೆ ರೀತಿ ನಾವು ಕಲ್ಪನೆ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಯಥಾರ್ಥವಾದದ್ದು. ಎಂತ ಸತ್ಯವಾದ ಮಾತದು ದೇವರು ಮಾತನಾಡಿರೋದು ವಾಕ್ಯದ ಮುಖಾಂತರ. ಹಲ್ಲೆಲೂಯಾ. ಹಾಗಾಗಿ ಮತ್ತೆ 6ನೇ ವಚನ ಹೇಳ್ತಿದೆ, ಯೆಹೋವನ ಅಪ್ಪಣೆಯಿಂದಲೇ ಆಕಾಶ ಉಂಟಾಯಿತು, ಅದರಲ್ಲಿ ಇರುವುದವೋ ಎಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೋಡಿ, ಯೆಹೋವನ ಅಪ್ಪಣೆಯಿಂದಲೇ ಆಕಾಶ ಉಂಟಾಯಿತು. ದೇವರು ಸೃಷ್ಟಿಯ ಸಮಯದಲ್ಲಿ ಎಲ್ಲ ಉಂಟಾಗಲಿ ಅಂತ ಹೇಳಿದ್ರು. ದೇವರು ಎಲ್ಲ ಸೃಷ್ಟಿ ಮಾಡಿದ್ರು. ಆಕಾಶ ಉಂಟಾಗಲಿ, ಭೂಮಿ ಉಂಟಾಗಲಿ, ಗಿಡ ಮರ ಕಾಯಿ ಪಲ್ಯ ಪ್ರತಿಯೊಂದು ಅವ ಜಾತಿಗೆ ಅನುಗುಣವಾಗಿ ಹುಟ್ಟಲಿ ಅಂದ್ರು ದೇವರು. ಹೇಗೆ ಉಂಟಾಯಿತು? ಬರೀ ಒಂದು ಮಾತಿನ ಮೇಲೆ. ಇವತ್ತು ಅದಕ್ಕೆ ಸ್ವಾಮಿ ಹೇಳ್ತಾರೆ, ಯೇಸುವಿನ ಹೆಸರಿನಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡು, ನಾನು ಅವರಿಗೆ ಸೌಖ್ಯ ಮಾಡ್ತೇನೆ. ಅವಾಗ ಯಾವ ಯೋಚನೆ ಇಲ್ಲದಂಗೆ ನಾವು ದೇವರ ಆತ್ಮನ ಪ್ರೇರೇಪಣೆಯಿಂದ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಹೋಗಿ ನಾವು ಪ್ರಾರ್ಥನೆ ಮಾಡಿದರೆ ದೇವರ ಪ್ರಾರ್ಥನೆ ಕೇಳಿ ಅವರಿಗೆ ಸೌಖ್ಯವನ್ನು ಕೊಡ್ತಾರೆ, ಸೌಖ್ಯವನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ಹೌದು. ಹಾಗಾಗಿ ಇನ್ನು ಕೆಳಗಡೆ ವಾಕ್ಯಗಳಿದೆ, ಸಮಯ ಮೀರೋಯ್ತು. ದೇವ್ರ ಚಿತ್ತವಾದಾಗ ನಾಳೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಭೂಮಿ ಆಕಾಶಗಳ ಒಡೆಯನೇ, ಸಕಲ ಸೃಷ್ಟಿಗೆ ಯಜಮಾನನೇ, ನಿಮಗೆ ಮಹಿಮೆಯಾಗಲಿ. ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಕೊಟ್ಟಂತ ಈ ಸಂದೇಶವಾಗಿದೆ ಸ್ವಾಮಿ ದೇವರೇ. ಇದು ಯಾವುದು ನಾವು ಆಯ್ಕೆ ಮಾಡ್ಕೊಂಡಿದ್ದ ಸಂದೇಶ ಅಲ್ಲ ದೇವರೇ, ಸ್ತೋತ್ರಪ್ಪ. ಹಾಗೆ ನೀವು ನಡೆಸಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ತೇನೆ ಸ್ವಾಮಿ. ವಿಡಿಯೋ ಮುಖಾಂತರ ನೋಡ್ತಿರೋ ಪ್ರತಿಯೊಂದು ಸಹೋದರರನ್ನು ನೆನೆಸಿ, ಅವರ ಕುಟುಂಬವನ್ನು ನೆನೆಸಿದ್ದೇವೆ. ನಿಮ್ಮ ಕರಗಳನ್ನು ನಡೆಸ್ಕೊಳ್ತೀನಿ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಎಲ್ಲ ದೇವರನ್ನ ಆಶೀರ್ವದಿಸಲಿ. ಆಮೆನ್.